ತಾಲೂಕಿನ ಕೋರಂಕುಂಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಇರುವ ಗುಂಡುತೋಪಿನಲ್ಲಿ ಕೆರೆಯನ್ನ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ನಮ್ಮೂರು ನಮ್ಮ ಕೆರೆ ಅಡಿಯಲ್ಲಿ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಂಡಿದ್ದು, ಈ ದಿನ ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಸ್ಥಳ ಯೋಜನೆಯು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಇದರಿಂದ ಸಮಾಜದಲ್ಲಿ ಪ್ರಗತಿ ಹಾಗೂ ಬದಲಾವಣೆ ಸಾಧ್ಯವಾಗುತ್ತಿದೆ. ಕೆರೆಗಳ ಮಣ್ಣನ್ನು ಹೂಳೆತ್ತುವ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ನೆರವಾಗುತ್ತಿದೆ. ಇಂದಿನ ಪರಿಸರವನ್ನು ಸಂರಕ್ಷಣೆ ಮಾಡಿ ನಮ್ಮ ಪೂರ್ವಜರು ನಮಗೆ ನೀಡಿದ್ದು, ಅದನ್ನು ಮರಳಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ರಕ್ಷಣೆ ಮಾಡಿ ನೀಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಗದೀಶ್, ಎಲ್ಲ ಜನಜಾಗೃತಿ ಸದಸ್ಯರು ಅವರು ಈ ಕೆರೆ ಹೂಳೆತ್ತುವುದರಿಂದ ಗ್ರಾಮದ ರೈತರಿಗೆ ಅನುಕೂಲವಾಗಲಿದೆ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡುವ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆರೆ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸಿದ್ದರಾಜು, ಗ್ರಾಮ ಪಂಚಾಯಿತಿ ಪಿಡಿಒ ನಾಗರಾಜು, ಯೋಜನೆಯ ಯೋಜನಾಧಿಕಾರಿ ಅನಿತಾ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಮ್ಮಕ್ಕ ಹಾಗೂ ಸದಸ್ಯರಾದ ಪಾಂಡುರಂಗಯ್ಯ, ದೇವಸ್ಥಾನದ ಕಾರ್ಯದರ್ಶಿಗಳು, ದೊಡ್ಡ ನರಸಪ್ಪ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಊರಿನ ಮುಖಂಡರು, ಸ್ಥಳೀಯ ರೈತರು, ಸ್ವಸಹಾಯ ಸಂಘದ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೋರಂಕೋಟೆಯ ದೊಡ್ಡಕಾಯಪ್ಪನ ಕ್ಷೇತ್ರದಲ್ಲಿರುವಂಥ ಕೆರೆಯನ್ನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರವಾಗಿ ನಮ್ಮೂರ ಕೆರೆ ನಮ್ಮ ಕೆರೆ ಅನ್ನುವಂಥ ಒಂದು ಯೋಜನೆ ಮುಖಾಂತರವಾಗಿ ಕೆರೆಯನ್ನು ಹೂಳನ್ನು ಎತ್ತಿ ಕೆರೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಆ ಕೆರೆಯನ್ನು ಮತ್ತೆ ಹಸ್ತಾಂತರವನ್ನು ಮಾಡಿದ್ದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ಈ ಭಾಗದ ನಿರ್ದೇಶಕರಾಗಿದ್ದ ದಿನೇಶ್ ಇವರ ನೇತೃತ್ವದಲ್ಲಿ ಇವತ್ತು ಆ ಕೆರೆಯನ್ನು ಹಸ್ತಾಂತರ ಮಾಡಿದ್ದೇವೆ. ಕ್ಷೇತ್ರ ಧರ್ಮಸ್ಥಳದಿಂದ ಅತ್ಯಂತ ಸುಂದರವಾಗಿ ಆ ಕೆರೆಯನ್ನು ಹೂಳನ್ನು ಎತ್ತಿ ಆ ನೀರಿಯನ್ನು ಅಚ್ಚುಕಟ್ಟಾಗಿ ಮಾಡಿ ಕೆರೆಗೆ ಹೆಚ್ಚು ನೀರು ಸಂಗ್ರಹವಾಗುವಂಥ ಒಂದು ಪುನಶ್ಚೇತನವನ್ನು ಮಾಡಿರತಕ್ಕಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ಇಂಥ ಒಂದು ಕೆರೆಯ ಪುನಶ್ಚೇತನವನ್ನು ಮಾಡಿರೋಂಥ ಯೋಜನೆಯನ್ನು ಮಾಡಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಅವರಿಗೆ ವೈಯಕ್ತಿಕವಾಗಿ ನಾವು ಅವರಿಗೆ ಅಭಿನಂದನೆ ಹೇಳ್ತಾರೆ. ಇಂಥ ಒಂದು ಕೆರೆಗಳನ್ನು ಉಳಿಸುವ ಮುಖಾಂತರವಾಗಿ ಹೆಚ್ಚು ನೀರು ಸಂಗ್ರಹ ಮಾಡೋದರಿಂದ ಅಂತರ್ಜಲ ಅಭಿವೃದ್ಧಿ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒಂದು ಕೊಡುವಂಥ ಒಂದು ಕೆಲಸ ಆಗೋದರಿಂದ ಇದು ಅತ್ಯಂತ ಪುಣ್ಯದ ಕೆಲಸ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಹಾಗಾಗಿ ವೀರೇಂದ್ರ ಅವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಈ ಕೆರೆಯನ್ನು ಏನು ಕೆರೆಯ ಸಮಿತಿಯ ಪದಾಧಿಕಾರಿಗಳು ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ಸಿದ್ದರಾಜವರ ಏನು ಅಧ್ಯಕ್ಷರಾಗಿ ಇವತ್ತು ಕೆರೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡಿದ್ದಾರೆ. ಅವರಿಗೆ ಇವತ್ತು ಪಿ ಡಿ ಅವರಿಗೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಂಥ ಶ್ರೀಮತಿ ತಿಮ್ಮಕ್ಕನವರಿಗೆ ಇವತ್ತು ಧರ್ಮಸ್ಥಳದಿಂದ ಅವ್ರಿಗೆ ಮತ್ತೆ ಮರು ಹಸ್ತಾಂತರವನ್ನು ಮಾಡಿ ಆ ಕೆರೆಯನ್ನು ಪುನಶ್ಚೇತನಗೊಳಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂತೋಷವಾಗಿ ಕೆರೆಯನ್ನು ಹಸ್ತಾಂತರ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಮತ್ತೊಮ್ಮೆ ಈ ಕೆರೆಗೆ ಸಹಕಾರ ಮಾಡಿರ್ತಕ್ಕಂಥ ಈ ಭಾಗದ ಎಲ್ಲ ಕೆರೆ ಸಮಿತಿಯ ಪದಾಧಿಕಾರಿಗಳಿಗೂ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳಿಗೂ ಸಹಿತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ದಿನ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಸಾನ್ನಿಧ್ಯದಲ್ಲಿ ನಮ್ಮೂರು ನಮ್ಮ ಕೆರೆಯ ಒಂದು ಹಸ್ತಾಂತರ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇಡೀ ರಾಜ್ಯಾದ್ಯಂತ 889 ಕೆರೆಗಳ ಅಭಿವೃದ್ಧಿಯನ್ನು ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 70 ಕೆರೆಗಳ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಈ ಕೆರೆಗಳಿಂದಾಗಿ ಈ ಊರಿನ ರೈತರ ಬೋರ್ವೆಲ್ಗಳು ರಿಚಾರ್ಜ್ ಆಗಿದೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿದೆ. ಅದೇ ರೀತಿ ಇವತ್ತು ಇದರಿಂದಾಗಿ ಕಾಡು ಪ್ರಾಣಿಗಳಿಗೆ ಕೂಡ ಈ ಒಂದು ಕೆರೆಯಿಂದಾಗಿ ನೀರಿನ ವ್ಯವಸ್ಥೆಗಳಾಗ್ತಾ ಇದೆ. ಶ್ರೀ ಕ್ಷೇತ್ರದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಬಹಳ ಕನಸಿನ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಅಂತ ಹೇಳುವಂಥ ಮಾದರಿಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರವಾಗಿ ಗ್ರಾಮ ಪಂಚಾಯತಿನವರು, ಸಂಘ ಸಂಸ್ಥೆಗಳು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ದಿನ ಈ ಭಾಗದಲ್ಲಿ ಈ ಕೆರೆಯನ್ನು ಮಾಡಿದ್ರಿಂದ ಇಲ್ಲಿಯ ರೈತರಿಗೆ ಮತ್ತು ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಇದರಿಂದ ಪ್ರಯೋಜನವಾಗಲಿದೆ. ನಾವು 889 ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಇದುವರೆಗೆ 68 ಕೋಟಿ ರೂಪಾಯಿ ವೆಚ್ಚವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ಕಾರ್ಯಕ್ರಮಕ್ಕೆ ಭರಿಸಲಾಗಿದೆ. ಈಗ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೂ ಪ್ರಭಾವ ಬೀರುವಷ್ಟು ಮಟ್ಟಕ್ಕೆ ಅದು ಬೆಳೀತಾ ಇದೆ. ನಿಜಕ್ಕೂ
ನೀವೇ ಇಲ್ಲಿ ಯೋಚನೆ ಮಾಡಿ. ಈಗ ಇಲ್ಲೊಂದು ದೇವಸ್ಥಾನ ಏನಾದ್ರೂ ಸುಸೂತ್ರವಾಗಿ ನಡೀತಾ ಇದೆ ಅಂದ್ರೆ ನಡೆಸೋದಕ್ಕೆ ಕೈ ಕೊಡೋಂಥವ್ರು ದೂರ ನಿಂತಿರ್ತಾರೆ. ಅವ್ರು ಯಾವುದೇ ವೇದಿಕೆ ಬರೋದು, ಇನ್ನೊಂದು ಹೇಳ್ಕೊಡೋದು, ಮತ್ತೆ ನನ್ನ ಹೆಸರು ಬರ್ಬೇಕು ಅನ್ನೋದು ಯಾರು ಮಾಡಕ್ ಹೋಗೋದಿಲ್ಲ. ಎಲ್ಲೋ ತಮ್ಮ ಕೈಲಾದ ಸಹಾಯ ಮಾಡ್ಕೊಂಡು ದೂರ ನಿಂತ್ಕೊಂಡು ಅದಕ್ಕೆ ಏನ್ ಬೇಕು ಅಷ್ಟೊಂದು ಸೇವೆ ಮಾಡ್ಕೊಂಡು ಅದನ್ನ ಪ್ರಗತಿಯತ್ತ ತಗೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅದನ್ನ ಹಾಳು ಮಾಡಬೇಕು, ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ನಡೆಸ್ತಿರೋರಿಗೆ ಕಲ್ಲು ಹಾಕಬೇಕು ಅನ್ನೋ ಒಂದು ದುರಾಲೋಚನೆ ಇಟ್ಕೊಂಡಂತ ವ್ಯಕ್ತಿಗಳು ಸುತ್ತ ಇಲ್ಲೇ ಓಡಾಡ್ತಾ ಇರ್ತಾರೆ. ಏನ್ ಮಾಡಿದ್ರೆ ಅದನ್ನ ನಾನು ಇವ್ರನ್ನ ಕಾಲೆಳಿಬಹುದು, ಇವ್ರಿಗೆ ಏನ್ ಮಾಡಿದ್ರೆ ಕೆಟ್ಟ ಹೆಸರು ತರಬಹುದು, ಇದ್ರ ಬಗ್ಗೆ ಬಹಳ ಯೋಚನೆ ಮಾಡ್ಕೊಂಡು ಬೆಳಗಿನಿಂದ ಸಂಜೆವರೆಗೂ ಅವರು ಬೇಳೆ ಬೇಯಿಸ್ಕೊಂತ ಇರ್ತಾರೆ. ಅದರಿಂದ ಏನ್ ತೃಪ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಆ ಯೂಟ್ಯೂಬ್ ಅಲ್ಲಿ ಕೆಲವೇ ಸಂಗತಿಯಿಂದ ಓದಿ ನೀವು ಅರ್ಧಕ್ಕೆ ನಿಲ್ಲಿಸಬೇಡಿ. ಇದೇ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿರ್ತಕ್ಕಂಥ ರೌಡಿ ತಿಮ್ಮಾರೆಡ್ಡಿ ಅನ್ನೋರು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೇನೆ. ನಿನ್ನೆ ಮೊನ್ನೆ ತಾನೇ ಒಂದು ಯೂಟ್ಯೂಬ್ ಅಲ್ಲೇ ಬಂದಿದೆ. ಆ ತರದ ದೇಹ ಚರಿತ್ರೆನ ಆತ ನೋಡ್ಕೊಂಡಿಲ್ಲ. ಈಗ ಹೆಂಗ್ ಹೇಳ್ತಾರೆ ಅಂತಂದ್ರೆ, ಈ ಗುರುಗಂಜಿ ಹೇಳ್ತಾರಲ್ಲ, ಸುತ್ತ ನಾನು ಬೆಳಗಿದ್ದೀನಿ ಅಂತ ಆದ್ರೂ ಏನೋ ನೋಡ್ಕೊಳ್ಳಿಲ್ಲ, ಕೆಳಗಡೆ ಮಾತ್ರ ಅಂತ. ಅವನು ನನ್ನ ವ್ಯಕ್ತಿತ್ವ ಏನು ಅನ್ನೋದ್ರ ಬಗ್ಗೆ ಆತ ಎಂದು ಕೇಳ್ತಾ ಇಲ್ಲ, ನೋಡ್ತಾ ಇಲ್ಲ. ಒಂದೆರಡು ಮಾತು ಏನು ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಇಲ್ಲಿ ಈ ದಿವಸ ಇದು ಒಂದು ಮಹಾ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಹೆಚ್ಚಿಗೆ ನಾನು ಒಂದು ಸ್ವಲ್ಪ ಏನು ಹೇಳಬೇಕು ಅಂತ ಇತ್ತು. ಅದು ಕಾಲಕ್ರಮೇಣ ಆಗ್ತದೆ. ಈ ಕ್ಷೇತ್ರದಲ್ಲಿ ಇದು ಹಿಂದೆ ಒಂದು ತಪೋಭೂಮಿಯಾಗಿತ್ತು ಈ ಕ್ಷೇತ್ರ. ಈ ತಪೋಭೂಮಿಯ ಮಹಿಮೆ ಇಲ್ಲಿ ನಡೀತದೆ. ಬಂದವ್ರಿಗೆಲ್ಲ ಒಳ್ಳೇದಾಗ್ತಾ ಐತೆ. ನನಗೆ ಒಳ್ಳೇದಾಗಲಿಲ್ಲ ಅನ್ನೋದನ್ನ ಇವತ್ತಿನವರೆಗೂ ಕೇಳಿಲ್ಲ. ಇಡೀ ಕರ್ನಾಟಕದ ಎಲ್ಲ ಮೂಲೆಗಳಿಂದಲೂ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇಂಥ ಕ್ಷೇತ್ರದಲ್ಲಿ ಕುಡಿಯೋ ನೀರಿಗೆ ತುಂಬ ತೊಂದರೆ ಇತ್ತು. ಈ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳು ಒಂದೆರಡು ಈ ಬೋರ್ ಕೊರೆಸಿಕೊಟ್ಟು ನೀರು ಇಲ್ಲಿ ಆಗುವಂತೆ ಮಾಡಿದರು. ಈಗ ಇಲ್ಲಿ ಒಂದು ಕಟ್ಟೆ ಮಾಡಿದ್ದು ಮಹಾ ಒಳ್ಳೆ ಕೆಲಸ ಅಂತ. ಯಾಕೆಂದ್ರೆ ಕಾಡು ಪ್ರಾಣಿಗಳಿದಾರಲ್ಲ, ಆ ಕಾಡು ಪ್ರಾಣಿಗಳು ಪಕ್ಷಿಗಳಿಗೆ ಎಲ್ಲೂ ನೀರು ಸಿಗ್ತಾ ಇರಲಿಲ್ಲ, ಎಲ್ಲೂ ನೀರಿಲ್ಲ. ಅವು ಬರಬೇಕು, ಎಲ್ಲೆಲ್ಲೂ ಊರು ಬಿಟ್ಟು ಎಲ್ಲರಿಗೂ ಹೋಗ್ತಾ ಇದ್ವು. ಇವತ್ತಿನ ದಿವಸ ಇದು ಕಟ್ಟೆ ಆಗಿರೋದ್ರಿಂದ ಎಲ್ಲ ಕಾಡು ಪ್ರಾಣಿಗಳು, ಪಕ್ಷಿಗಳು, ಪ್ರಾಣಿಗಳು, ರೈತರಿಗೂ ಕೂಡ ತುಂಬ ಅನುಕೂಲವಾಗ್ತಾ ಇದೆ. ಆದ್ದರಿಂದ ಈ ಧರ್ಮಸ್ಥಳದ ಸ್ವಾಮೀಜಿಯವರು ಮಾಡಿಕೊಟ್ಟಂಥ ಈ ಪುಣ್ಯಕ್ಷೇತ್ರ ಶಾಶ್ವತವಾಗಿ ಉಳಿಬೇಕು. ಇಡೀ ಕರ್ನಾಟಕದಲ್ಲಿ ಇದು ಹೆಸರುವಾಸಿ ಆಗಬೇಕು. ಇನ್ನೂ ಹೆಚ್ಚು ಹೆಚ್ಚು ಕಟ್ಟೆಗಳನ್ನು ಮಾಡಿಕೊಟ್ಟು ಈ ಸಾಲ ಸೋಲ ಕೊಡ್ತಾ ಇದ್ದಾರಲ್ಲ, ಅದನ್ನು ಮುಂದುವರಿಸಿಕೊಂಡು ಇಡೀ ನಮ್ಮ ಕರ್ನಾಟಕವನ್ನೇ ಅವರು ಒಂದು ದೊಡ್ಡ ಕ್ಷೇತ್ರವಾಗಿ ಮಾಡಲಿ ಅಂತ ಹೇಳ್ಕೊಳ್ತಾ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದು.